ದಿವ್ಯಾ ನಡಿಯಮ್ಮ. ಇಷ್ಟು ವರ್ಷಕ್ಕೆ ಶಾಪ ವಿಮೋಚನೆ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ಈ ಕೆಲ್ಸ ಎಲ್ಲ ನಮ್ ದಿವ್ಯಾದೇ ಶಾಸ್ತ್ರಿಗಳೇ ಶಾಪನ ತಡಿಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ನನ್ ತಲೆಮಾರಲೆ ಶಾಪ ಹೋಗ್ಬೇಕು ಅಂತ ಕಾಯ್ತಾ ಇದ್ದೆ. ಇವಾಗ ನನ್ ಕೋರಿಕೆ ನೆರವೇರ್ತಾ ಇದೆ. ಶಾಪ ತನಗೆ ಅಂತ ಗೊತ್ತಾದ್ರೂ ನಮ್ ದಿವ್ಯಾ ತುಂಬಾ ಧೈರ್ಯವಾಗಿದ್ದಾಳೆ. ಅವರಮ್ಮ ಗಂಗಾಗಿರೋ ಧೈರ್ಯನೇ ಅವಳಿಗೂ ಬಂದಿದೆ. ಗಂಗಾ ಜನ್ಮ ಧನ್ಯ ಆಯ್ತು ಶಾಸ್ತ್ರಿಗಳೇ. ನಮ್ ದಿವ್ಯಾ ಕಾರಣ ಜನ್ಮದವಳಾದ್ಲು. ಬೇಗ ಯಾಗನ ಶುರು ಮಾಡಿ ಶಾಸ್ತ್ರಿಗಳೇ. ಯಾವ ಅಡೆತಡೆ ಆಗ್ದಾಗೆ ಯಾಗ ನಿರ್ವಿಘ್ನವಾಗಿ ನಡಿಬೇಕು. ಓಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಓಂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ತಚ್ಛಂಯೋರ ವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಏಯ್ ಮೇಡಮ್, ನಿಮಗ್ ಫೋನ್. ಕೆಲ್ಸ ಮುಗೀತಾ? ಇಲ್ಲ ಮೇಡಮ್. ಅವನ್ನ ಮುಗಿಸ್ತೇನೆ, ಇನ್ನು ಏನ್ ಮಾಡ್ತಿದ್ದೀರಾ? ಅಂದ್ರೆ ಮೇಡಮ್, ಪೊಲೀಸರಿದ್ದಾರೆ, ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ. ಮರ್ಡರ್ ಮಾಡಿ ಬರ್ತೀನಿ ಅಂದ್ರೆ ಯಾವ ಪೊಲೀಸ್ ಆದ್ರೂ ಕಳಿಸ್ತಾನ? ಹೇಗಾದ್ರೂ ಒಳಗಡೆ ಹೋಗಿ ಸಾಯಿಸ್ಬಿಡಿ. ಡೌಟ್ ಬರಬಾರ್ದು ಅಂತ ಭಕ್ತರ ವೇಷದಲ್ಲಿದ್ದೀವಿ, ಆದ್ರೂ ಕೂಡ ಒಳಗ್ ಬಿಡ್ತಾ ಇಲ್ಲ. ಮತ್ತೆ ಇನ್ನೊಂದಿನ ಪ್ಲಾನ್ ಮಾಡೋ ಅಂತೀರಾ? ಇನ್ನೊಂದ್ ದಿನ ಅಲ್ಲ, ಇವತ್ತೇ ಅವನಿಗೆ ಕೊನೆ ದಿನ ಆಗ್ಬೇಕು. ಆ ಯಾಗ ನಡಿಬಾರ್ದು. ಅವಳು ಶಾಪದಿಂದ ಸಾಯ್ಬೇಕು. ಆ ಮನೆ ಸ್ಮಶಾನ ಆಗ್ಬೇಕು. ಅರ್ಥ ಆಯ್ತಾ? ಸ್ವಲ್ಪ ರಿಸ್ಕ್ ಮೇಡಮ್, ಪೊಲೀಸರ ಕೈಗೆ ಸಿಗಾಕೋತೀವಿ. ನಿಮಗೆ ಎಷ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ? ಎಲ್ರಿಗೂ ಸೇರಿ 20 ಲಕ್ಷ ಅಂತ ಹೇಳಿದ್ರಿ. ಒಬ್ಬೊಬ್ರಿಗೂ 25 ಲಕ್ಷ ಸೇರಿ 1 ಕೋಟಿ ಕೊಡ್ತೀನಿ. ಇವತ್ತೇ ಅವನ್ನ ಮುಗಿಸ್ಬೇಕು. ಸಿಕ್ಕಾಕೊಂಡ್ರೆ ಪರವಾಗಿಲ್ಲ, 2-3 ವರ್ಷ ಜೈಲಲ್ಲಿದ್ದು ಹೊರಗಡೆ ಬರ್ತೀರಾ, ನಿಮ್ ಲೈಫ್ ಸೆಟಲ್ ಆಗತ್ತೆ. ಓಕೆ ಮೇಡಮ್. ಈ ಸಾರಿ ಕಾಲ್ ಅವನು ಸತ್ತ ಅಂತ ಬರ್ಬೇಕು. ಸರಿ ಮೇಡಮ್. ಲೈ ಮೇಡಮ್, ನಮ್ಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ ಕಣ್ರ. ಒಬ್ಬೊಬ್ಬರಿಗೂ 25 ಲಕ್ಷ. ಲೈಫ್ ಸೆಟ್ಲ್ ಆಗಿ ಹೋಗುತ್ತೆ. ಹೇಗಾದ್ರೂ ಮಾಡಿ ಮುಗಿಸೋಣ. ನಡೀರಿ. ಓಂ ಯಜ್ಞನಾರಾಯಣಾಯ ನಮಃ ಸ್ವಾಹ. ಓಂ ಇಂದ್ರಾಯ ನಮಃ ಸ್ವಾಹ. ಓಂ ಇಂದ್ರಾಯ ಇದಂ ನಮಃ. ಓಂ ಸೋಮಾಯ ನಮಃ ಸ್ವಾಹ. ಓಂ ಸೋಮಾಯ ಇದಂ ನಮಃ. ಓಂ ಚಂದ್ರಾಯ ಇದಂ ಸ್ವಾಹ. ಓಂ ಚಂದ್ರಾಯ ಇದಂ ನಮಃ. ಅಜ್ಜಿ ಅವರೇ, ಇನ್ನೊಂದು 5 ನಿಮಿಷದಲ್ಲಿ ಯಾಗ ಪೂರ್ತಿ ಆಗುತ್ತೆ. ನೀವು ಕಾದಿದ್ದು ಸಾರ್ಥಕ ಆಗುತ್ತೆ. ಹೌದು ಶಾಸ್ತ್ರಿಗಳೇ, ಇಷ್ಟು ದಿನ ಈ ಕಣ್ಣಲ್ಲಿ ಸಾವುಗಳನ್ನ ನೋಡಿದ್ದೀನಿ. ನನ್ ಪ್ರಾಣ ಹೋಗೋದ್ರೊಳಗಾದ್ರೂ ಶಾಪ ವಿಮೋಚನೆ ಆಗುತ್ತೆ ಅಂತ ಕಾಯ್ತಾ ಇದ್ದೆ. ಈಗ ಆ ಕ್ಷಣ ಹತ್ರ ಬಂದಿದೆ ಅಜ್ಜಿ. ಇಷ್ಟು ದಿನ ನೀವು ಪಟ್ಟಿದ ವೇದನೆಗೆ ಫಲ ಸಿಗ್ತಾ ಇದೆ.
5 ನಿಮಿಷದಲ್ಲಿ ಯಾಗ ಪೂರ್ತಿ ಆಗುತ್ತಂತೆ ಚಂದ್ರಿಕಾ. ಇನ್ನ ಆ ನಿತ್ಯ ಏನು ಮಾಡಕ್ಕಾಗಲ್ಲ. ಅವಳ ದ್ವೇಷ ಪ್ರತಿಕಾರ ಎಲ್ಲ ಈ ಯಾಗದ ಬೆಂಕಿಲಿ ಬೆರ್ತು ಹೋಯ್ತು. ಅವಳನ್ನ ನಂಬೋಕ್ ಆಗೋದಿಲ್ಲ ರೀ. ಕೊನೆ ನಿಮಿಷದಲ್ಲಾದ್ರೂ ಅವಳು ಏನೋ ಒಂದ್ ಪ್ರಯತ್ನ ಮಾಡೇ ಮಾಡ್ತಾಳೆ. ಹಲೋ, ಕೆಲಸ ಪೂರ್ತಿ ಆಯ್ತು ಮೇಡಮ್. ಮೇಡಮ್, ಎಲ್ಲಿ? ಇನ್ನೊಂದ್ಸರಿ ಹೇಳು. ಬಾಂಬ್ ಹಾಕಿ ಚಾಕುವಿಂದ ಚುಚ್ಚಿಬಿಟ್ಟೆ ಮೇಡಮ್. ಸತ್ತೋದ ಮೇಡಮ್. ಏಯ್ ಗಂಗಾ, ನಿನ್ ಮೇಲೆ ದ್ವೇಷನ ತೀರಿಸ್ಕೊಂಡೆ, ನಾನೇ ಗೆದ್ದೆ. ನಿನ್ನ ಸೋಲಿಸ್ದೆ. ಓ ದೇವ್ರೇ, ಇವಾಗ ನನಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಟ್ಕೋ. ಇನ್ನು ಈ ನಿತ್ಯ ಚರಿತ್ರೆ ಪುಟಗಳನ್ನ ಸೇರ್ಕೋತಾಳೆ. ಶಾಶ್ವತವಾಗಿ ಸಂತೋಷದಿಂದ ಕತ್ಲಲ್ಲಿ ಬೆರ್ತೋಗ್ತಾಳೆ. ಗುಡ್ ಬೈ.